ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಹೊರಗಡೆ ಹಂಗೆ ಕೆಲಸ ಇದ್ದಿಲ್ಲ, ಹಂಗಾಗಿ ಹೊಲಕ್ಕೆ ಕಡೆ ಬಂದು ಕುಡ್ಗಲ್ ತಗೊಂಡು ಈಗ ಒಂದು 3 ತಿಂಗಳ ಕೆಳಗೇನ ಹಿರೇಬಳ್ಳಿ ಅಗಲಬಳ್ಳಿ ಹಾಕಿದ್ವಲ್ಲ, ಅವೆಲ್ಲ ಒಣಗ್ಯಾವ. ಅಲ್ಲ ಏನಿಲ್ಲಲ್ಲ ವಾಣ, ಅವನ್ನೆಲ್ಲ ಕೊಯ್ದು ಹಾಕಿ ಒಂದು ಕಡೆ ಗೂಟ ಗಿಟ ಕಿತ್ಕೊಳಕ್ಕೆ, ಹಂಗಾಗಿ ಅದಾರ ಆಗಲಿ ಕೆಲಸ ಅಂತ ಹೊಲ ಕಡೆ ಬಂದೀನಿ. ಬಳ್ಳಿ ಎಲ್ಲ ಒಣಗಿಬಿಡತ್ತಲ್ಲ, ಅಲ್ಲಿ ಎಕ್ಸ್ಪೈರ್ ಅಲ್ಲೇ ಟೈಮ್ ಮುಗತ್ತಲ್ಲ, ಕೊಯ್ದು ಹೋಗ್ಯಾಕತ್ತ. ಇದನ್ನ ಕೊಯ್ದು ಬಿಸಿ ಹಾಕಿದ ಫಸ್ಟ್, ಯಾಕಂದ್ರೆ ಇಲ್ಲೇ ದೊಡ್ಡ ಮಗಿ ಸಸಿ ಅದಾವೆ, ಗಿಡ ಅದಾವೆ. ಇದಕ್ಕೆ ಹುಳ ಬಿತ್ತಂದ್ರೆ ಇದಕ್ಕೆ ಮತ್ತೆ ಸೇರ್ಕೊಂಡು ಹುಳ ಹತ್ಕೊಂತ ಫಸ್ಟ್ ತೆಗೆದೋಗಿ ಹಾಕಿದನ್ನೆಲ್ಲ ವೇಸ್ಟ್ ಆಗೈತಾರೆ. ಟೈಮು 9:15. ಒಂದು 3 ಸಾಲ ಏನು ಅಗಲಬಳ್ಳಿ ಇತ್ತಲ್ಲ, ಅದನ್ನೆಲ್ಲ ಕೊಯ್ದೀನಿ. ಆ ಕಡೆ ಒಂದು 4 ಸಾಲ ಹಿರೇಬಳ್ಳಿ ಅದು ಇರೋ ಒಂದು ಸ್ವಲ್ಪ ಹೊಲದಾಗ ಅಗಲಬಳ್ಳಿ ಹಿರೇಬಳ್ಳಿ ಹಾಕಿಡಿದ್ವಿ. ಎಲ್ಲ ಒಂದು 3 ತಿಂಗಳ ಅವಾಗ ತೋರಿಸಿದ್ನಲ್ಲ ವೀಡಿಯೋದಾಗ ಹಾಕಿದ್ನೆ. ಎಲ್ಲ ಒಣಗೈತೆ, ಎಲ್ಲ ಕೊಯ್ದು ಬಿಸಾಕಕ್ಕೆ ಇನ್ನೇನು ಮತ್ತೆ ವೇಸ್ಟ್ ಅದು. ಮತ್ತು ಇಲ್ಲಿರೋ ಮಗ್ಗಿ ಗಿಡಗಳಿಗೆಲ್ಲ ಹುಳ ಉಪ್ಪಳೆ ಆಗಿ ತೊಂದರೆ, ಸುಮ್ಮನೆ ಏನಪ್ಪ ಅದು ಸುಮ್ಮನೆ ಗಿಡ ಹಾಳಾಗೋಕತ್ತಂದು ಎಲ್ಲ ಕೊಯ್ಯಕತ್ತೀನಿ. ಒಂದಿಷ್ಟು ಅಗಲಕಾಯಿ ಸಿಕ್ಕಾವು, ಒಂದು 8-10 ಸಿಕ್ಕಾವು ಹಿರೇಬಳ್ಳಿ ಕೊಯ್ಯಾಕಿಗೆ. ಅದನ್ನೊಂದು ಕೊಯ್ದು ತುಂಡುಗಿಟ್ಟು ಊಟೆಲ್ಲ ಕೇಳ್ಬೇಕು. ಟೈಮ್ 9:15 ಆಗೈತಿನ, ಆಗ್ಬೋದು ಇವತ್ತಿಗೆಲ್ಲ ಕೊಯ್ದು ಬಿಸಿ ಹಾಕೋದು ಆಗ್ಬೋದು. ನೋಡೋಣ ಎಷ್ಟೆಷ್ಟು ಹಾಕೋದು ಅಷ್ಟು ಮಾಡೋಣ. ಈಗ ಹಾಗಲಕಾಯಿ ಬಳ್ಳಿ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡೀನಿ. ಎಲ್ಲ ಒಣಗಿಬಿಡತ್ತೆಲ್ಲ ಕಾತ್ರ, ಈಗ ಏನೇನಿಲ್ಲ ಎಲ್ಲ ಕಾತ್ರ ಒಣಗಿಬಿಡತ್ತೆ. ಸುಮ್ಮನೆ ವೇಸ್ಟ್ ಎಲ್ಲ ಕೊಯ್ದು ಬಿಸಿ ಹಾಕದ ಅಂತ. ಒಂದು 2 3 ಒಟ್ಟು 3 ಸಾಲ ಕೊಯ್ದೀನಿ. ಇನ್ನೊಂದು ಸಾಲ ಐತೆ, ಇನ್ನು 3ನೇ ಸಾಲ ಕೊಯ್ಯಾಕೈತೆ ಮುಗಿಯಕ್ಕೆ ಬಂತು. ಇನ್ನೊಂದು ಸಾಲ ಐತೆ, ಅದನ್ನೊಂದು ಕೊಯ್ದು ದುಂಡುಗಿಡ್ಬೇಕು. ತಂತಿ ಮಡ್ಸಿಡಕ್ಕೆ ಬಿಸಿಲು ಹಾಕ್ಯಂಡು ಸುರಿಯಾಕೈತೈತಿ. ಇನ್ನು ಫೆಬ್ರವರಿ ಸ್ಟಾರ್ಟ್ ಆತಲ್ಲ, ಇನ್ನು ಬಿಸಿಲು ಹಾಕ್ಯಂಗೆ ಗುಮ್ತದೀನಿ. ನಾನೊಬ್ಬ ನೀರು ತಂದಲ್ಲಿ ಕುಡಿಯೋಕೆ ಹಂಗೆ ಬಂದ್ಬಿಟ್ಟು ಮರ್ತು. ಈಗ ಅಪ್ಪ ಬರ್ತ ಹಂಗೆ 11 ಗಂಟೆ ಹೊಡಿತೀವಿ ಬರ್ತಂತ ಹೇಳೈತಿ. ನಾ ಬಂದಿಲ್ಲ, ನೋಡೋಣ ಅದಾಗಿ ಬಂದು ಹಿಡ್ಕೊಂಡು ಬರ್ತಾನೆ. ಇಲ್ಲದ್ರೆ ಅದು ಬರಲಿದ್ರು ಕೂಡ ಹಂಗಾರೆ ಕೊಯ್ದು ಅದು ಎಷ್ಟೊತ್ತಾಕೈತಿ. ಈಗ ಒಂದು 2:30-3 ಗಂಟೆ ಹೊಡಿತೀವಿ, ಮಧ್ಯಾಹ್ನ ಎಲ್ಲ ಕಿತ್ತು ಹೋಗ್ಬಿಡ್ತಾನೆ. ಫೈನಲಿ ಎಲ್ಲ ಬಳ್ಳಿ ಎಲ್ಲ ತೆಗ್ದಾಕದಾಗೈತಿ. ಕಡಿ ತೆಗ್ದಾಕಿನಿ, ಅದನ್ನ ಸುಡ್ಬೇಕು. ಅದನ್ನು ಇಷ್ಟೇ ಇರುತ್ತೆ, ಅದೊಂದು ಸ್ವಲ್ಪ ಅಲ್ಲ, ಮತ್ತು ಭಾಳ ಹೊತ್ತಾಗಲಿಲ್ಲ. ಟೈಮ್ 11:30. ಬೆಳಗ್ಗೆಲ್ಲ 8 ಗಂಟೆಗೆ ಬಂದಿದ್ದೆ, 8 ಕಾಲಿಗೆ ಬಂದಿದ್ದೆ. 11:30 ಹೊಡಿತಿ ಎಲ್ಲ ಕೊಯ್ದು ತುಂಡು ಗಿಡದಾಗೈತೆ. ಈಗ ಇವು ತಂತಿಗಳನ್ನೆಲ್ಲ ಬಿಚ್ಕೊಂಡು ಗೂಟ ತಗೋಬೇಕು. ಫಸ್ಟ್ ತಂತಿ ಬಿಚ್ಕೊಂಡು ಸುತ್ತಿಟ್ಟು ಗೂಡುಗಳನ್ನ ತಗೊಳಕ್ಕೆ. ಮಧ್ಯಾಹ್ನ 2:30-3 ಗಂಟೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಫಸ್ಟ್ ತಂತಿ ಬಿಚ್ಕೊಳ್ಳೋಣ, ಆಮೇಲೆ ನೋಡೋಣಂತೆ. ಫಸ್ಟು ತಂತಿ ಬಿಚ್ಕೊಳಕೈತಿ. ತಂತಿ ಇದೆಯಾ ಬಿಚ್ಚೋದು ದೊಡ್ಡದಲ್ಲ, ಬಿಚ್ಚಿ ಸುತ್ತಿ ಇಟ್ಬಿಡಕ್ಕೆ ಫಸ್ಟ್. ಇದನ್ನು ಅದೇನೋ ಒಂದು ರೌಂಡ್ ಸುತ್ತದಲ್ಲ, ಹಿಂಗೆ ತಕ್ಕಂತ ಹೋಗ್ಬಿಟ್ರೆ ಆಗೋದು. ಇದನ್ನು ಈಜಿ ಕೆಲಸ. ಗೂಟ ಕೇಳ್ಬೇಕು ನೋಡಿ, ಅದರ ಮೇನ್ ಗೂಟ ಕೇಳೋದ ಅದ್ ಮೇನ್. ಇದನ್ನು ಬಂದ್ಬಿಡೋದು ತಂತಿ. ಹಿಂದೆಲ್ಲ ತಂತಿ ಸುತ್ಕೊಳಕೈತಿ, ಮತ್ತೆ ಬಿಚ್ಚಿ ಮತ್ತೆ ಎಲ್ಲವನ್ನ ಬಿಚ್ಕೊಂತ ಹೋಗಿ ಮತ್ತೆಲ್ಲ ಗಾಳಿ ಗತ್ತಾಗಿತ್ತ ಉಳ್ಳಾಡ್ಸಿರೋಗಲ್ಲ ಅಂದ ಫಸ್ಟ್ ಆ ತಂತಿ ಸುತ್ಕೊಂಬಿಟ್ರೆ ಪಾಡ. ಅವನು ಸುತ್ತಿ ಹಿಂದಿನೆಲ್ಲ ಬಿಚ್ಚಿದಂಗೆಲ್ಲ ಹಿಂದಿನೆಲ್ಲ ಸುತ್ತಿ ಇಟ್ಬಿಟ್ರೆ ನನಗೆ ಈಜಿ ಆಕೈತೆ ಕೆಲಸ. ತಂತಿನೆಲ್ಲ ಒಂದು ಕಿತ್ತು ಹೋಗದಾನೆ. ಈ ಬಟ್ ಗೂಟ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇವಾಗ ನಂಗೆ ಸ್ವಲ್ಪ ಅಲ್ಲಾಡ್ಸಿ ಬರುತ್ತೆ, ಸ್ವಲ್ಪ ಸೀತಲ್ನೆಲ್ಲ ನಡೀತೈತಿ. ಟೈಮಲ್ಲಿ 12:45 ಆಗ್ಬೈತೆ. ಇನ್ನೊಂದು 1.5 ತಾಸು ಆಕೈತೆ ಗೂಟ ಕೇಳತ್ತಿಗೆಲ್ಲ. ನೆಲ ಏನು ಹಸಿ ಐತಲ್ಲ, ಈಜಿ ಬರ್ತೈತಿ. ನೆಲ ಹಸಿ ಈಜಿ ಬರುತ್ತೆ. ಒಂದು ಅರ್ಧ ಗಂಟೆ 3/4 ತಾಸು ಆಗ್ಬೋದು ಎಲ್ಲ ಕಿತ್ತು ತೆಗೆದು ಎಲ್ಲ ಒಂದು ಸೈಡ್ ಎತ್ತಿಟ್ಟು ಕೆಲಸ ಮುಗ್ಸಕ್ಕೆ. ಗೂಟ ಎಲ್ಲ ಕೇಳೋದಾಗೈತಿ. ಅವನೊಂದು ದಮ್ಮತ್ತು ಬಿಡ್ತು. ಕತ್ರ ಗೂಟ ಎಲ್ಲ ಕೇಳೋದಾಗೈತಿ. ಕಿತ್ತರ ಗೂಟಗಳನ್ನ ಇಲ್ಲೆಲ್ಲ ಒಂದು ತಗಾಕಿನಿ, ಅವು ಗೈಗೂಟಗಳು ಒಂದು 4 ಅದ. ಒಂದು ತಗೊಂಬಂದು ಬಿಸಾಕಿ ಈ ಕಡೆಗೆ. ಅವೇನು ತಂತಿ ಸುತ್ತಿಟ್ಟಿದ್ನಲ್ಲ ಅವನ್ನೆಲ್ಲ ಒಂದ್ರಾಗ ಸುತ್ಕೊಳಕ್ಕೆ. ಆಮೇಲೆ ಇಲ್ಲಿರೋದನ್ನೆಲ್ಲ
ಒಂದು ಗತಿ ಕಾಣ್ಸಕ್ಕಿದ್ಕಲ್ಲ ನೋಡೋಣ. ತಂತಿ ಏನು ಸುತ್ತಿಟ್ಟಿದ್ನಲ್ಲ ಅವನ್ನೆಲ್ಲ ಒಂದ್ರಾಗ ಕಟ್ಕೊಂಡು ಪೆಂಡಿ ಮಾಡಿ ಮನೆಗೆ ಹೋಗಿ ಉಂಡು ಬಂದ್ಬಿಡ್ತಾನೆ. ಹೊಟ್ಟೆ ಬಿಡತ್ತಲ್ಲ ಒಂದು ಕಾಲು ಹಾಕೋ ಟೈಮಲ್ಲಿ ಹೋಗಿ ಉಂಡು ಬಂದು ಮಿಕ್ಕಿದ ಕೆಲಸ ಮಾಡಿದ್ರತ್ ಫಸ್ಟಾಗಿ ಉಂಡು ಬರ್ತಾನೆ ಮರೆ. ಮನೆಗೆ ಊಟಕ್ಕೆ ಹೋಗ್ಕರ ಏನಪ್ಪ ಆತು ಮನೆಗೆ ಕರ ಐತಲ್ಲ ಪಾಪ ಅದು ರೌದಿ ತಿನ್ನೋದಲ್ಲ ಸಣ್ಣ ಕರ. ಹಂಗಾಗಿ ಒಟ್ಟು ಅದು ಕೊಟ್ಟು ಮೇವು ತಗೊಂಡೆ ಮರೆ ದ್ಯಾಸ ನನಗೆ ಈಗ ಸಡನ್ನಾಗಿ ಒಟ್ಟು ಮೇವು ಕೊಯ್ಕೊಂಡಿನಿ. ಈಗ ಹೋಗ್ಕೊಂಡು ಉಣ್ಣಕ್ಕೆ ನಿನ್ನ ಮನೆಗೆ ಉಂಡು ಬರೋಣ ಅಂತ ಹೋಗಿದ್ದೆ. ಅಷ್ಟೊತ್ತಿಗೆ ಅಪ್ಪ ಬಂಡಿ ಕಟ್ಗೆ ಬಂದತ್ತು ಹೊಲ್ದ ಕಾಲ ಒಂಟು ಮಾತ್ರ ರೋಡ್ನಾಗ ಅಂತ. ಹಂಗಾಗಿ ನಾನು ಇಲ್ಲಿಗೆ ಕಟ್ಗೆ ಬಂದ್ಬಿಟ್ಟು ಇಲ್ಲೇ ಉಂಡ್ರ ಜೊತೆಗೆ ಅಂತ ಅಂದು ಆತು ಹೂವಾರ್ದು ಹಂಗೆ ಬಂದಾನ ಇಲ್ಲೇ ಉಂಡ್ರ ಆತತ. ಅಲ್ಲೇ ಮಿಕ್ಕಿರೋದೆಲ್ಲ ಮೇಲೆ ಕೆತ್ತಿಟ್ಬಿಟ್ಟಿದೆ ಬರತ್ತಿ. ನಾನು ಒಂದು 2 ಮೇದಿ ಇದ್ವು ಎಲ್ಲ ಎತ್ತೋಗ್ಬಿಟ್ಟು ಬಿಡು ಮೇರೆಗೆಲ್ಲ ಗೊತ್ತತ್ತು ಹೆಂಗದ್ರ ಬಂದ ಸೋಮವಾರಲ್ಲಿ ಹೆಂಗಾರ ಮೇರೆ ಮ್ಯಾಗ ಕೆಡ್ತಾನಂತಂದು ನನಗೆ ಗೊತ್ತತ್ತು ಆಯ್ತು ದರದಲ್ಲೇ. ಆದ್ರೆ ನಾವು ಬುತ್ತಿ ಕಟ್ಕೊಂಡು ಅಲ್ಲೇ ಉಂಡ್ರತಂದು ಜಲ್ದಿ ತಗೊಬೋಯ್ದೆ ಬುತ್ತಿಂದ ಇಬ್ಬರು ಉಂಡ್ರತಂತಂದು. ನೀರು ಇಲ್ಲಿಲ್ಲ ಬರೋಲ್ಲ ನೀರು ಮಿಷಿನ್ ಚಾಲಾಗೈತೆ ಅಲ್ಲಿ ಟಿ ಸಿ ಏನೋ ಮಾಡಕತ್ತಾರ ಅವ್ರು ಜಂಪ್ ಆಗೈತೆ ಏನು ಹಂಗಾರೆ ಅಲ್ಲಿ ಇದು ಅಂತ ಯಜಮಾನ್ ತಗೋದ ಒಂದು ಕಡೆ ಇಸ್ಕೊಂಬರ್ಲಿ ಕಾಕಳ್ದಾಗ ಕೊಡ ಇರ್ತೈತಿ. ತರಪ್ಪ ಇಲ್ಲಿ ಹೊಸ ನೀರು ಕುಡಿದು ತಗೊಂಬರ್ಲಿ ಕೊಡ್ತಾನೆ. ಅದಾನ ಯಜಮಾನ್ ಅದಾನ ಏನು ಮಾಡ್ತಾನೆ ಊರಾಕತ್ತೀರನ ಏನೋ ಮುಗಿದಿಲ್ಲ ಉಯ್ಸಂಡ್ರೆ ಬರ್ಲಿ ಹೋಗಿ ಕೊಡ್ಬಂದು ತಂಬಿಡ್ಲಿ ಅವ್ರದ್ದು ತಗ ನಮ್ಮ ಕೊಡ್ಬಣ್ಣ ಐತಲ್ಲ ಹಾಂ ಅರಕ್ಕೆ ಹೊಸಾಕೊಂಬರಕ್ಕೆ ಅದು ತೊಳೆ ದಿವಸ ವರ್ಷ ಆಗೈತೇನ ಕೊಡ್ಪನ ಅದು ತೊಳ್ಯಾಕ ಹೋಗದ್ದು ಒಂದು ಕೊಳ ನೀರು ಅದ ಒಂದು ತಡಿ ಮಿಷಿನ್ ಚಾಲಲ್ಲ ಮಿಷಿನ್ ಅಲ್ಲಿ ಏನೋ ಮಾಡಕತ್ತಾರಪ್ಪ ಚಾಲ ಐತಲ್ಲ ಗೊತ್ತಿಲ್ಲ ನಾನು ನೋಡಲಿಲ್ಲ. ಅಲ್ಲಿ ಟೀಸ್ ಏನೋ ಮಾಡಕತ್ತಾರ ಇದೇ ಟೀಸ್ ಅದಲ್ಲ ಇಲ್ಲಿ ಬೀಳ್ತಿದ್ದಲ್ಲಿ ನೀರು ನೋಡಂತೇಳಿ ಎಲ್ಲ ಇಸ್ಕೊಂಬರ್ತಾಳೆಪ್ಪ ಕೇಳಿ. ಚಿತ್ರಾನ್ನ ತಿರುಪತಿ ಎಕ್ಸ್ಪ್ರೆಸ್ ಪೇಷರ್ ಹಂಗಾತು ಭಾಳ ನಮ್ಮದೇ ಹೊಲ್ದಾಗ ಒಂದು ಚಿತ್ರಾನ್ನ ಉಣ್ಕಂತ ಎಷ್ಟು 50 ರೂಪಾಯಿ 50 ರೂಪಾಯಿ ಅಂತ ಅಂದದೆ. ಅಪ್ಪ ನಾನು ಚಿತ್ರಾನ್ನ ಉಣ್ಣಾಕತ್ತೀವಿ. ಚಿತ್ರಾನ್ನ ಉಂಡು ಇಲ್ಲ ಕೆಲಸ ಮುಗಿತಲ್ಲಪ್ಪ ಇನ್ನೇನಾಯ್ತು ಬಂದಕ್ಕೆ ಎಲ್ಲ ದುಂಡು ಗಿಡದ ಎಲ್ಲ ಆಗೈತಿ. ಅದಕ್ಕೆ ಕೊಟ್ಟು ಬೆಂಕಿ ಇಡಕದೆ ಒಣಗಿದ್ಮೇಲೆ ಇಟ್ರತ್ತ ನಡೀತೈತಿ ಈಗಲೇ ಬೇಡ